ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ನೊಂದ ಕುಟುಂಬಕ್ಕೆ ಜಗನ್ನಾಥ್ ನಾಯ್ಕ್ ಅವರ ಕುಟುಂಬಕ್ಕೆ ಆಸರೆಯಾಗುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಕುಟುಂಬದ ಬಗ್ಗೆ ನಿರಂತರವಾದ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿದ್ವಿ. 3 ದಿನದ ಹಿಂದೆ ಪ್ರಸಾರವಾಗಿದ್ದ ವರದಿ ಈಗ ಫಲಶ್ರುತಿ ಸಿಕ್ಕಿದೆ. ಜಗನ್ನಾಥ್ ಅವರ ಪುತ್ರಿಗೆ ಕೆಲಸ ಕೊಡಿಸೋದಾಗಿ ಭರವಸೆ ಸಿಕ್ಕಿದೆ. ಎಸಿ ಕಚೇರಿಯಲ್ಲಿ ಕೆಲಸ ಕೊಡಿಸೋದಾಗಿ ಭರವಸೆ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಶಾಸಕ ಸತೀಶ್ ಸೈಲ್ ಸ್ಪಂದಿಸಿದ್ದಾರೆ. ಜಗನ್ನಾಥ್ ನಾಯ್ಕ್ ಅವರ ಪುತ್ರಿ ಪವಿತ್ರಾಗೆ ಕೆಲಸ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 9 ದಿನ ಆಗಿದೆ. ಇಲ್ಲಿಯವರೆಗೂ ಕೂಡ ಸ್ಥಳೀಯ ಜಗನ್ನಾಥ್ ನಾಯ್ಕ್ ಹಾಗೆ ಲೋಕೇಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ತಂಡ ಜಗನ್ನಾಥ್ ನಾಯ್ಕ್ ಕುಟುಂಬವನ್ನು ಭೇಟಿ ಮಾಡಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅನ್ನುವ ಮಾತನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಅವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಈ ವಿಚಾರವನ್ನು ನಾವು ಇದೇ ಭಾಗದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಗಮನಕ್ಕೆ ತಂದಿದ್ವಿ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸತೀಶ್ ಸೈಲ್ ಅವರೀಗ ಜಗನ್ನಾಥ್ ನಾಯ್ಕ್ ಪುತ್ರಿಗೆ ಕೆಲಸದ ವಿಚಾರವಾಗಿ ಯಾವ ನಿರ್ಧಾರವನ್ನು ತಗೊಂಡಿದ್ದೀರಿ? ನೋಡಿ, ರಿಪಬ್ಲಿಕ್ ನಿಮ್ಮದು ಕನ್ನಡ ಟಿ ವಿ ಏನು ಉಂಟಲ್ಲ, ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಒನ್ ಬೈ ಒನ್ ನೀವು ಪ್ರತಿ ದಿವಸ ಪ್ರತಿ ಒಂದು ಕಡೆಗೆ ಹೋಗಿ ಅಲ್ಲಿರುವ ಕಷ್ಟ ಸುಖಗಳನ್ನು ಅರಿತುಕೊಂಡು ನಮ್ಮ ಹತ್ರ ತಂದು ನಮ್ಮ ಹತ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀರಿ. ಭಾಳಷ್ಟು ಸಂತಸ ತಂದಿದೆ. ಅದೇ ಪ್ರಕಾರ ವಿಶೇಷವಾಗಿ ಜಗನ್ನಾಥ್ ಇವರ 3 ಮಕ್ಕಳು ತಮ್ಮ ಹತ್ರ ಬಂದು ಒಂದು ಮಾತನ್ನು ಹೇಳಿದಂತ ಹೇಳಿದ್ರೆ, ಪಲ್ಲವಿ ನಾಯ್ಕ್, ಜಗನ್ನಾಥ್ ನಾಯ್ಕ್ ಇವಳು BCom ಓದಿದ್ದಾಳೆ. ಇವಳು ಎಲ್ಲ ಮಕ್ಕಳು ಇವರ ಫ್ಯಾಮಿಲಿಯ ಮಕ್ಕಳು ತಂದೆಯ ಮೇಲೆ ಡಿಪೆಂಡ್ ಇದ್ದರು ಅಂತ. ಆದರೆ ಅವರಿಗೀಗ ಏಕಾಏಕಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ನಾಳೆ ಅವರ ಜೀವನೋಪಾಯಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಯಾರು AC ಅವ್ರ ಹತ್ರ ಮಾತಾಡಿ ಈಗ ಅವರಿಗೆ ಸಮೀಪವಾದಂಥ ಕುಮಟಾ ತಾಲೂಕಿನ AC ಆಫೀಸ್ನಲ್ಲಿ, ತಹಶೀಲ್ದಾರ್ ಆಫೀಸ್ನಲ್ಲಿ ಅವರಿಗೆ ಔಟ್ಸೋರ್ಸ್ನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತೇನೆ. 2-3 ದಿವಸದ ಒಳಗೆ ಅವಳು AC ಮೇಡಮ್ ಅಲ್ಲಿ ಇದ್ದಾರೆ, ಅವ್ರ ಹತ್ರ ಭೇಟಿ ಆಗಲಿ. ನಾಳೆ ಆದರೆ ನಾಳೆ ಹೋಗಲಿ, ಅಂದರೆ ಅವ್ರು ದಿವಸ ಆದರೆ ದಿವಸ ಆದಮೇಲೆ ಹೋಗಲಿ, ಅವರಿಗೆ ಕೆಲಸ ಸಿಗೋದು ಖಚಿತ. ನೀವು ಹೇಳಿದ ಪ್ರಾಮಾಣಿಕದ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು ನಾನು ಖಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಇದು ಖುಷಿಯ ವಿಚಾರ. ಶಾಸಕರು ಅವರು ಕೆಲಸವನ್ನು ಮಾಡ್ತಾರೆ, ನಾವು ಕೂಡ ಒಂದಷ್ಟು ಜವಾಬ್ದಾರಿ ನಿಭಾಯಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇದು ರಿಪಬ್ಲಿಕ್ ಕನ್ನಡದ ಜನಪರ ಕಾಳಜಿಯ ವರದಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ನೊಂದ ಕುಟುಂಬಕ್ಕೆ ಜಗನ್ನಾಥ್ ನಾಯ್ಕ್ ಅವರ ಕುಟುಂಬಕ್ಕೆ ಆಸರೆಯಾಗುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಕುಟುಂಬದ ಬಗ್ಗೆ ನಿರಂತರವಾದ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿದ್ವಿ. 3 ದಿನದ ಹಿಂದೆ ಪ್ರಸಾರವಾಗಿದ್ದ ವರದಿ ಈಗ ಫಲಶ್ರುತಿ ಸಿಕ್ಕಿದೆ. ಜಗನ್ನಾಥ್ ಅವರ ಪುತ್ರಿಗೆ ಕೆಲಸ ಕೊಡಿಸೋದಾಗಿ ಭರವಸೆ ಸಿಕ್ಕಿದೆ. ಎಸಿ ಕಚೇರಿಯಲ್ಲಿ ಕೆಲಸ ಕೊಡಿಸೋದಾಗಿ ಭರವಸೆ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಶಾಸಕ ಸತೀಶ್ ಸೈಲ್ ಸ್ಪಂದಿಸಿದ್ದಾರೆ. ಜಗನ್ನಾಥ್ ನಾಯ್ಕ್ ಅವರ ಪುತ್ರಿ ಪವಿತ್ರಾಗೆ ಕೆಲಸ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 9 ದಿನ ಆಗಿದೆ. ಇಲ್ಲಿಯವರೆಗೂ ಕೂಡ ಸ್ಥಳೀಯ ಜಗನ್ನಾಥ್ ನಾಯ್ಕ್ ಹಾಗೆ ಲೋಕೇಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ತಂಡ ಜಗನ್ನಾಥ್ ನಾಯ್ಕ್ ಕುಟುಂಬವನ್ನು ಭೇಟಿ ಮಾಡಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅನ್ನುವ ಮಾತನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಅವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಈ ವಿಚಾರವನ್ನು ನಾವು ಇದೇ ಭಾಗದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಗಮನಕ್ಕೆ ತಂದಿದ್ವಿ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸತೀಶ್ ಸೈಲ್ ಅವರೀಗ ಜಗನ್ನಾಥ್ ನಾಯ್ಕ್ ಪುತ್ರಿಗೆ ಕೆಲಸದ ವಿಚಾರವಾಗಿ ಯಾವ ನಿರ್ಧಾರವನ್ನು ತಗೊಂಡಿದ್ದೀರಿ? ನೋಡಿ, ರಿಪಬ್ಲಿಕ್ ನಿಮ್ಮದು ಕನ್ನಡ ಟಿ ವಿ ಏನು ಉಂಟಲ್ಲ, ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಒನ್ ಬೈ ಒನ್ ನೀವು ಪ್ರತಿ ದಿವಸ ಪ್ರತಿ ಒಂದು ಕಡೆಗೆ ಹೋಗಿ ಅಲ್ಲಿರುವ ಕಷ್ಟ ಸುಖಗಳನ್ನು ಅರಿತುಕೊಂಡು ನಮ್ಮ ಹತ್ರ ತಂದು ನಮ್ಮ ಹತ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀರಿ.
ಭಾಳಷ್ಟು ಸಂತಸ ತಂದಿದೆ. ಅದೇ ಪ್ರಕಾರ ವಿಶೇಷವಾಗಿ ಜಗನ್ನಾಥ್ ಇವರ ಮೂರು ಮಕ್ಕಳು ತಮ್ಮ ಹತ್ರ ಬಂದು ಒಂದು ಮಾತನ್ನು ಹೇಳಿದಂತ ಹೇಳಿದ್ರೆ, ಪಲ್ಲವಿ ನಾಯ್ಕ್, ಜಗನ್ನಾಥ್ ನಾಯ್ಕ್ ಇವಳು BCom ಓದಿದ್ದಾಳೆ. ಇವಳು ಎಲ್ಲ ಮಕ್ಕಳು ಇವರ ಫ್ಯಾಮಿಲಿಯ ಮಕ್ಕಳು ತಂದೆಯ ಮೇಲೆ ಡಿಪೆಂಡ್ ಇದ್ದರು ಅಂತ. ಆದರೆ ಅವರಿಗೀಗ ಏಕಾಏಕಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ನಾಳೆ ಅವರ ಜೀವನೋಪಾಯಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಯಾರು AC ಅವ್ರ ಹತ್ರ ಮಾತಾಡಿ ಈಗ ಅವರಿಗೆ ಸಮೀಪವಾದಂಥ ಕುಮಟಾ ತಾಲೂಕಿನ AC ಆಫೀಸ್ನಲ್ಲಿ, ತಹಶೀಲ್ದಾರ್ ಆಫೀಸ್ನಲ್ಲಿ ಅವರಿಗೆ ಔಟ್ಸೋರ್ಸ್ನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತೇನೆ. 2-3 ದಿವಸದ ಒಳಗೆ ಅವಳು AC ಮೇಡಮ್ ಅಲ್ಲಿ ಇದ್ದಾರೆ, ಅವ್ರ ಹತ್ರ ಭೇಟಿ ಆಗಲಿ. ನಾಳೆ ಹೋಗಲಿ, ಅಂದರೆ ಅವ್ರು ದಿವಸ ಆದಮೇಲೆ ಹೋಗಲಿ, ಅವರಿಗೆ ಕೆಲಸ ಸಿಗೋದು ಖಚಿತ. ನೀವು ಹೇಳಿದ ಪ್ರಾಮಾಣಿಕದ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು ನಾನು ಖಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಇದು ಖುಷಿಯ ವಿಚಾರ. ಶಾಸಕರು ಅವರು ಕೆಲಸವನ್ನು ಮಾಡ್ತಾರೆ, ನಾವು ಕೂಡ ಒಂದಷ್ಟು ಜವಾಬ್ದಾರಿ ನಿಭಾಯಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇದು ರಿಪಬ್ಲಿಕ್ ಕನ್ನಡದ ಜನಪರ ಕಾಳಜಿಯ ವರದಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.